ನಿನ್ನೆ 26 ಮಾರ್ಚ್ ಟಿ ವಿ ಮಾಧ್ಯಮದ ಮುಖಾಂತರ ಬಸನಗೌಡ ಯತ್ನಾಳ್ ಉಚ್ಚಾಟನೆ ನಮಗೆ ಮಾಹಿತಿ ಸಿಕ್ತು. ನಿಜವಾಗಿ ಕೂಡ ಇದು ನಮಗೂ ಕೂಡ ನೋವನ್ನು ಉಂಟು ಮಾಡಿದೆ. ಬಿಜಾಪುರದಲ್ಲಿ ಅವರು ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷಕ್ಕಾಗಿ ಪಕ್ಷ ಕಟ್ಟಿದ್ರಲ್ಲಿ ಕೂಡ ಅವರು ಒಬ್ಬರಿದ್ದರು. ಆದರೆ ಯಾವ ಕಾರಣ ಗೊತ್ತಿಲ್ಲ, ಬಸನಗೌಡರು ಏಕಾಏಕಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರಿಗೆ ಟಾರ್ಗೆಟ್ ಮಾಡಿ ಮಾತನಾಡೋದಿರ್ಬೋದು, ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಕೂಡ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಒಂದು ವಿಷಯದಲ್ಲಿ ಇದು ನಡೀತಾ ಇತ್ತು. ಆದರೆ ಮಾತನಾಡಿಸ್ಕೊಂಡವರು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಯಾರಿಗೀ ಅಂತಕ್ಕಂಥ ಒಂದು ನೋವಿನಿಂದ ಅವರು ಯಾವಾಗಲೂ ಕೂಡ ಅವರು ಸಹಿಸ್ಕೊಂಡೇ ಬಂದರು. ತಮ್ಗೆ ಗೊತ್ತಿದೆ, ಒಂದು ಇರಿಬಿಗೆ ನೀವು ಒಂದು ಟಚ್ ಮಾಡಿದರೆ ಅದು ಕಡ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ. ಆದರೆ ಸಾಕಷ್ಟು ಟಾರ್ಗೆಟ್ ಇಟ್ಟು ಮಾತನಾಡಿದ್ರು ಕೂಡ ನಮ್ಮ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ವಿಜೇಂದ್ರಣ್ಣ ಇರ್ಬೋದು, ಅವರು ಯಾವ ಥರದಂಥ ಕೆಟ್ಟ ಪ್ರಕ್ರಿಯೆ ಕೆಟ್ಟ ಮಾತನಾಡೋದಾಗಲಿ ಬಸನಗೌಡ ಪಾಳ್ಯರಿಗೆ ಮಾಡಲಿಲ್ಲ. ಉದ್ದೇಶ ಇಷ್ಟೇ, ಪಕ್ಷದ ಒಂದು ಡ್ಯಾಮೇಜ್ ಆಗಬಾರ್ದು ಅಂತಕ್ಕಂಥ ವ್ಯಕ್ತಿಗೆ ಮಾತನಾಡಿದಾಗ ಪಕ್ಷಕ್ಕೆ ಪೆಟ್ಟಾಗ್ತಕ್ಕಂಥ ನೋವಿನಿಂದ ಅವರು ಯಾವ ಥರದ ಕೆಟ್ಟ ಮಾತುಗಳನ್ನು ಬಸನಗೌಡ ಯತ್ನಾಳಿಗೆ ಮಾತನಾಡಿಲ್ಲ. ನಮಗೂ ಕೂಡ ಜಿಲ್ಲಾಧ್ಯಕ್ಷನಾದಾಗ ನಮಗೆ ಇದೇ ಮಾತನ್ನು ಹೇಳಿ ಕಳಿಸಿದ್ರು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ನಿನಗೆ ಜವಾಬ್ದಾರಿ ಕೊಟ್ಟದ್ದು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಸಂಘಟನೆಗಾಗಿ. ಇವತ್ತು ಬಿಜಾಪುರ ಶಾಸಕರು ಬಸನಗೌಡ ಯತ್ನಾಳರು ಕೂಡ ಅವ್ರನ್ನ ಒಳಗೊಂಡಂತೆ ಯಾರಿಗೂ ಕೂಡ ನೀನು ಮಾತನಾಡಲಾರದೆ ಅವರ ಮನಸ್ಸನ್ನು ಗೆದ್ದು ನೀನು ಸಂಘಟನೆ ಮಾಡಬೇಕಂತ ಹೇಳಿದರು. ನನಗೂ ಕೂಡ ಆಸೆ ಇತ್ತು, ಬರೋ ನಿರ್ಮಾಣದಲ್ಲಿ ಬಸನಗೌಡರು ಪಾಟೀಲರಿಗೆ ಬದಲಾವಣೆಯಾಗಿ ಅವರು ಪಕ್ಷದಲ್ಲಿ ನಮ್ಮ ಪಕ್ಷ ಇರ್ತಾರೆ, ಪಕ್ಷಕ್ಕೆ ಶಕ್ತಿಯಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಮನಗೊಂಡಿದ್ದೀವಿ. ಆದರೆ ಅದು ಶಿಸ್ತು ಸಮಿತಿ ಅದ, ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಾರಣ ಅಲ್ಲ, ಇವತ್ತು ರಾಜ್ಯಾಧ್ಯಕ್ಷರು ಕಾರಣ ಅಲ್ಲ. ಇವತ್ತು ಮೀಡಿಯಾಗಳು ಭಾಳಷ್ಟು ಪ್ರಚಲಿತದ. ಇವತ್ತು ಏನೋ ಪ್ರತಿಯೊಂದು ಸುದ್ದಿನೂ ಕೂಡ ನಿಮಿಷದಲ್ಲಿ ಕೂಡ ಪರಿಸರ ಆಗ್ತೈತಿ. ಅವ್ರು ನಡೀತಕ್ಕಂಥ ನಡವಳಿಕೆಗಳು ಮೋಸ್ಟ್ಲಿ ಶಿಸ್ತು ಸಮಿತಿಗೆ ಹೋಗಿ ನೋಟಿಸ್ ಬಂದು ಆದರೂ ಕೂಡ ಅವ್ರು ಇವತ್ತು ತೀರ್ಮಾನ ತೊಗೊಂಡಾರ. ಮತ್ತು ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಸರ್, ಇನ್ನೊಂದು ನಿಮ್ಮ ಜಿಲ್ಲೆ ಏಕೈಕ ಶಾಸಕರು ಇದ್ದರು, ಈಗ ಅವರು ಉಚ್ಚಾಟಗೊಳಿಸಿರೋದ್ರಿಂದ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಸರ್? ಪಕ್ಷ ಇದು ಕಾರ್ಯಕರ್ತರದಾರ, ಇದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರದಾರ. ಕಾರ್ಯಕರ್ತರಿಂದ ಇದು ಪಕ್ಷ ಇರ್ತದೆ, ಕಾರ್ಯಕರ್ತರಿಂದನೇ ಎಲ್ಲ ಶಾಸಕರಾಗೋದಿರ್ಬೋದು, ಮಂತ್ರಿ, CM ಎಲ್ಲ ಪದವಿಗಳು ಕಾರ್ಯಕರ್ತರಿಂದ ಬರ್ತಾವೆ ಭಾರತೀಯ ಜನತಾ ಪಕ್ಷದಲ್ಲಿ. ಆದರೆ ಕಾಂಗ್ರೆಸ್ದಲ್ಲಿ ಹಂಗಲ್ಲ. ಕಾಂಗ್ರೆಸ್ದಲ್ಲಿ ಹೆಂಗಂದ್ರೆ ಶ್ರೀಮಂತರಿರಬೇಕು, ಅವ್ರದ್ದೇ ಆದಂಥ ಇಂಡಸ್ಟ್ರಿ ಇರಬೇಕು, ಸಾಕಷ್ಟು ಹಣ ಇರಬೇಕು, ಅಂಥವ್ರು ರಾಜಕಾರಣ ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಹಂಗಲ್ಲ. ಈ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಏನು ಬೇಕಾದ ಆಗ್ಬೋದಿಲ್ಲ. ಅದು ಕಾರ್ಯಕರ್ತರಿಗೆ ದೊಡ್ಡ ಶಕ್ತಿ ಇರ್ತೈತಿ, ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ. ಆದರೆ ಬಸನಗೌಡ ಪಾಟೀಲರಿಗೆ ಯತ್ನಾಳಿಗೆ ನನಗೆ ಲಾಸ್ ಆಗಿದೆ ಅಂತ ನನಗೆ ನೋವು ಆಗ್ತೈತಿ. ಅವ್ರಿಗೆ ಲಾಸ್ ಆಗ್ತೈತಿ. ಸರ್, ಈಗ ನೀವು ಅಧ್ಯಕ್ಷರಾಗಿ ಇನ್ನೂ ಒಂದು ವಾರ ಆಗಿಲ್ಲ, ಆಗಲೇ ಈಗ ಯತ್ನಾಳ್ ಉಚ್ಚಾಟನೆ ಏನು ಇದು ನನಗೆ ನೋವಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ರಾಜೀನಾಮೆ ಪತ್ರವನ್ನು ಕೊಟ್ಟಿನಿ ಅಂತ. ರಾಜೀನಾಮೆ ಪತ್ರಗಳು ನಾನು ಜಿಲ್ಲಾಧ್ಯಕ್ಷನಿಗೆ ಬರಬೇಕು. ನನಗೆ ಯಾರೂ ಪದಾಧಿಕಾರಿಗಳು ಫೋನ್ ಹಚ್ಚಿ ಹೇಳಿಲ್ಲ. ನನಗೆ ರಾಜೀನಾಮೆ ಪತ್ರಗಳು ಕೂಡ ನನಗೆ ಕೈ ಸೇರಿಲ್ಲ. ಪತ್ರ ಬಂದ ತಕ್ಷಣ ಅದ್ರ ಬಗ್ಗೆ ಪ್ರಕ್ರಿಯೆ ಕೊಡ್ತೀನಿ. ಪಕ್ಷಕ್ಕೆ ಸೇರ್ಪಡೆ ಆಗೋ ಪ್ರಯತ್ನ ನೀವೇನಾದ್ರು? ಸರ್, ನಾನು ಇದು ನನ್ನ ಕೈಯಲ್ಲಿ ಏನೂ ಇಲ್ಲ. ಇದು ರಾಜ್ಯದ ನಾಯಕರ ಕೈ, ಅದು ಕೈಲಿರ್ತೈತಿ. ಅವ್ರ ನಿರ್ಣಯ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಕೆಲವರು BJPಯವರು ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಹಚ್ತಾ ಇದ್ದಾರೆ. ಸರ್, ಇದು ಸಂಭ್ರಮಿಸುವ ಕಾಲ ಅಲ್ಲ. ನನಗೆ ಇದು ನೋವಿನ ಸಂಗತಿ ಅಂದಾಗ ಸಂಭ್ರಮಿಸುವ ಕಾಲ ಅಲ್ಲ. ಸಂಭ್ರಮಿಸೋದು ಯಾರಿಗೆ ನಾ ಹೇಳೋದು, ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗೆ ಸಂಭ್ರಮಿಸುವಂಥ ಇದು ಕಾಲ ಅಲ್ಲ. ಇದು ನೋವಿನ ಸಂಗತಿ ಅದ, ಸಂಭ್ರಮಿಸಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ.